ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಸೆಲೆಬ್ರಿಟಿ ಇನ್ ಸೆಕ್ಸ್ಗೆ ಮತ್ತೆ ಸ್ವಾಗತ. ಅವಕಾಶ ಬೇಕಾ? ಹಾಗಾದ್ರೆ ಮಂಚಕ್ಕೆ ಬಾ. ಹೀಗೆ ಮುಲಾಜಿಲ್ಲದೆ ಡೀಲಿಗೆ ಇಳಿಯುವ ಕೆಲ ಸಿನಿಮಾ ಮಂದಿಯ ಅಸಲಿ ಮುಖವಾಡವನ್ನ ಆ ನಟಿ ಕಳಿಸ್ತಾ ಹೋಗ್ತಾಳೆ. ಅದನ್ನ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಬಸವೇಶ್ವರ ನಗರದ ಕಾಫಿ ಡೇನಲ್ಲಿ ಕುಂತಿದ್ದ ನಮಗೆ ಆ ನಟಿ ಹೇಳುತ್ತಿದ್ದ ಕೆಲವು ವಿಚಾರಗಳನ್ನು ಕೇಳಿ ದಿಗ್ಭ್ರಮೆ ಶುರುವಾಗಿತ್ತು. ಕೋಟಿ ಕೋಟಿ ಅಭಿಮಾನಿಗಳು ಆರಾಧಿಸುವ ಜನಪ್ರಿಯ ನಟರು ಕೂಡ ಕಮಿಟ್ಮೆಂಟ್ ಕೇಳ್ತಾರೆ ಅಂದಾಗ ನಂಬಲು ಕಷ್ಟವಾಗಿತ್ತು. ಆಧಾರ ಸಿಗೋವರೆಗೂ ಅವರ ಹೆಸರನ್ನು ಗೌಪ್ಯವಾಗಿಡಬೇಕು, ಅದು ತಾತ್ಕಾಲಿಕ ಅನ್ನೋದು ನಮ್ಮ ಶಪಥ. ನಾಳೆ ಮೂಡ್ತಾ ಇದೆ ಸರ್. ಅಂದ್ರೆ ಸರ್ಚಿಂಗ್ ಅಲ್ಲಿ ಇದ್ರು, ಹೀರೋಯಿನ್ಸ್ ಅಂತ ಸರ್ಚಿಂಗ್ ಅಲ್ಲೇ ಇದ್ರು. ಅವರು ಓಕೆ ಮಾಡಿ ಕ್ಯಾಮ್ರಾಮನ್, ಮ್ಯಾನೇಜರ್, ಡೈರೆಕ್ಟರ್ ಇದು ಬಂದು ಮಾತಾಡ್ಸ್ಕೊಂಡು ಓಕೆ ಅಂತ ಹೇಳ್ಬೋದು. ಸಂಜೆ ಫೋನ್ ಮಾಡಿದ್ರೆ ಇಲ್ಲ ಈ ಥರ ನಮ್ಗೆ ಅವಶ್ಯಕತೆ ಇಲ್ಲ ಸರ್, ಕಮ್ಮಾಗಿಲ್ಲ, ನೀವು ಯಾರನ್ನ ಬೇಕಾದ್ರೂ ಕಮಿಟ್ ಆಗಿ. ಮಾಯಾ ಲೋಕದ ತಿರುಳುಗಳ ಅರಿವಿದ್ದ ಈ ನಟಿಗೆ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಬೇಕೆಂಬ ಆಸೆ. ಆದ್ರೆ ಕನ್ನಡದ ಹೆಸರುವಾಸಿ ನಿರ್ಮಾಪಕರೆಲ್ಲ ನಿನ್ನ ಹೀರೋಯಿನ್ ಮಾಡ್ತೀನಿ ಅಂತ ಮಂಚಕ್ಕೆ ಕರೀತಾರೆ. ಕನ್ನಡದ ಹಿರಿಯ ನಿರ್ಮಾಪಕರೊಬ್ಬರು ತಮ್ಮ ಭಾರಿ ಬಜೆಟ್ಟಿನ ಚಿತ್ರಕ್ಕೆ ಈ ನಟಿಯನ್ನು ನಾಯಕಿಯನ್ನಾಗಿ ಆಯ್ಕೆ ಮಾಡಿ ಕಮಿಟ್ ಆಗಬೇಕು ಅಂದಿದ್ರಂತೆ. ಬಿಲ್ಕುಲ್ ಆಗಲ್ಲ ಅಂದಿದ್ದಕ್ಕೆ ಆ ನಟಿಗೆ ಸಿಕ್ಕಿದ್ದು ಆ ಚಿತ್ರದಿಂದ ಕೊಕ್. ನಿಮಗೆ ಜಾಸ್ತಿ ಇದು ಮಾಡಿ ಜೋನ್ ಅಂದಲ್ಲ, ಅವನು ಯಾವ ಥರ ಇದು ಮಾಡಬೇಕು? ಜಸ್ಟ್ ಮೆಸೇಜ್ ಮಾಡೋದು, ಮೀಟ್ ಮೀ ನಿಮಗೆ ಮೆಸೇಜ್ ಮಾಡ್ತೀನಿ. ಏನಂತ ಬರ್ತಾ ಇತ್ತು, ನನ್ನಂತ ಹುಡುಗಿರೇ ಸಿಕ್ಕರು. ಏನಂತ ಕಳಿಸ್ತೀನಿ? ಹೀಗೆ ಮೀಟ್ ಮೀ ಐ ವಾಂಟ್ ಟು ಸೀ ಯು, ಐ ವಾಂಟ್ ಮ್ಯಾರಿ ಯು, ಐ ಲವ್ ಯು, ಮದುವೆ ಆಗ್ತೀನಂತ. ಅಷ್ಟೊಂದು ಬರ್ಗೆಟ್ ಕೊಟ್ಟಿದ್ದಿಲ್ಲ ಅದು ಹಾಗೆ. ಕನ್ನಡದಲ್ಲಿ ಸುದೀಪ್ ಅಭಿನಯದ ಒಂದೆರಡು ಸೂಪರ್ ಹಿಟ್ ಚಿತ್ರಗಳನ್ನು ನಿರ್ಮಿಸಿದ ನಿರ್ಮಾಪಕನೊಬ್ಬ ಈ ನಟಿಯ ಬೆನ್ನು ಬಿದ್ದಿದ್ದಂತೆ. ಐ ವಾಂಟ್ ಯು, ಐ ಲವ್ ಯು, ಐ ವಿಲ್ ಮ್ಯಾರಿ ಯು ಅಂತ ಪ್ರತಿನಿತ್ಯ ಫೋನ್ ಹಾಗೂ ಮೆಸೇಜ್ ಮಾಡಿ ಕಾಡಲು ಶುರು ಮಾಡಿದ್ದಂತೆ. ಇದೇ ನಿರ್ಮಾಪಕ ಈ ಹಿಂದೆ ನಟಿಯೊಬ್ಬಳನ್ನು ಮದುವೆ ಆಗ್ತೀನಂತ ತನ್ನ ಸಿನಿಮಾಗಳಿಗೆ ಹೀರೋಯಿನ್ ಮಾಡಿ ಆಮೇಲೆ ಕೈ ಕೊಟ್ಟಿದ್ದಂತೆ. ಬಸವೇಶ್ವರ ನಗರದ ಕಾಫಿ ಡೇಲಿ ಕುಂತು ಕನ್ನಡ ಚಿತ್ರರಂಗದ ಕಾಮಕಾಂಡವನ್ನು ಬಹಿರಂಗಪಡಿಸಿದ ಈ ನಟಿ ತನ್ನನ್ನು ಕಾಡಿದ ನಿರ್ಮಾಪಕರ ಬಗ್ಗೆ ಸಾಕ್ಷ್ಯವನ್ನು ಒದಗಿಸಿದ್ಲು. ಈ ಬಗ್ಗೆ ಮೀಡಿಯಾ ಮುಂದೆ ಮಾತಾಡಬೇಕೆಂಬ ಹಂಬಲ ಇದ್ರೂ ಕ್ಯಾರಿಯರ್ ದೃಷ್ಟಿಯಿಂದ ರಿಸ್ಕ್ ತೆಗೆದುಕೊಳ್ಳಲು ಆಕೆ ಸಿದ್ಧಳಿರಲಿಲ್ಲ. ಹಿರಿಯ ನಿರ್ದೇಶಕರೊಬ್ಬರ ಪುತ್ರಿಯಾಗಿರೋ ಈ ನಟಿ ಕನ್ನಡದಲ್ಲಿ 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾಳೆ. ಹೀರೋಯಿನ್ ಚಾನ್ಸ್ ಸಾಕಷ್ಟು ಬಾರಿ ಹುಡುಕಿಕೊಂಡು ಬಂದರೂ ಮಂಚದ ಕಮಿಟ್ಮೆಂಟ್ಗೆ ಒಪ್ಪದಿದ್ದಾಗ ಅವಕಾಶ ಕೈಜಾರಿ ಹೋಗಿದೆ. ಸದ್ಯ ಈಕೆ ತಮಿಳಿನ 2 ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾಳೆ. ಕಾಫಿ ಡೇಲಿ ಕುಂತು ಮುಕ್ತವಾಗಿ ಚಿತ್ರರಂಗದ ಕಾಮಕಾಂಡವನ್ನು ಬಿಚ್ಚಿಟ್ಟ ಆ ನಟಿ ಅಲ್ಲಿಂದ ಜಾಗ ಖಾಲಿ ಮಾಡಿದ ನಂತರ ನಮ್ಮ ರಹಸ್ಯ ಕಾರ್ಯಾಚರಣೆಯ ಟೀಮ್ ಹೊರಟಿದ್ದು ಮತ್ತಿಕೆರೆಯ ಕಡೆಗೆ. ಅಲ್ಲಿ ಮತ್ತೊಬ್ಬ ನಟಿ ನಮ್ಮ ದಾರಿ ಎದುರು ನೋಡ್ತಾ ಇದ್ಲು. ಕನ್ನಡ ಚಿತ್ರರಂಗ ನಟಿಯರನ್ನ ನಿಜವಾಗ್ಲೂ ಹೀನಾಯವಾಗಿ ನಡೆಸ್ಕೊಳ್ಳುತ್ತಾ? ನಮ್ಮ ರಹಸ್ಯ ಕ್ಯಾಮೆರಾದ ಮುಂದೆ ಆ ನಟಿ ಬಿಚ್ಚಿಟ್ಟ ಸತ್ಯವಾದ್ರೂ ಏನೋ ನೋಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.